We just completed chapter 13 of Exodus last week. ನಾವು ಕಳೆದ ವಾರ ವಿಮೋಚನ ಕಾಂಡ ಪುಸ್ತಕದ 13ನೇ ಅಧ್ಯಾಯದ ಅಧ್ಯಯನವನ್ನು ಮುಗಿಸಿದ್ದೇವೆ. The children of Israel has come out from Egypt. Pharaoh let them go. ಇಸ್ರಾಯೇಲನ ಮಕ್ಕಳು ಅವರು ಐಗುಪ್ತ ದೇಶದಿಂದ ಹೊರಗೆ ಬಂದಿದ್ದಾರೆ. ಫರೋಹನು ಅವರನ್ನು ಹೋಗಗೊಟ್ಟನು. And let's read verse 21 and 22, how God led them through the wilderness. 21 ಮತ್ತು 22ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೇಗೆ ದೇವರು ಅವರನ್ನ ಅರಣ್ಯದಲ್ಲಿ ನಡೆಸಿದನು ಎಂಬುದನ್ನು ನಾವಿಲ್ಲಿ ನೋಡಿಕೊಳ್ಳುತ್ತೇವೆ. ಯಾರಾவது ಓದಲಿಕ್ಕಾಗುತ್ತಾ? ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. It is an amazing thing that 40 years the pillar of cloud and the pillar of fire were above them day and night. Even when they rebelled, when they disobeyed, God's faithfulness kept them safe and protected them. ಇದು ಒಂದು ವಿಶೇಷವಾದಂತಹ ಮತ್ತು ಅದ್ಭುತವಾದಂತಹ ಸಂಗತಿ ಏನೆಂದರೆ 40 ವರ್ಷಗಳ ಕಾಲವು ದೇವರ ಅಗ್ನಿಸ್ತಂಭವು ಮತ್ತು ಮೇಘಸ್ತಂಭವು ಅವರ ಮೇಲಿದ್ದುಕೊಂಡು ಹಗಲಿರುಳು ಅವರನ್ನ ನಡೆಸಿದವು ಎಂಬುದಾಗಿ ನಾವು ಕಾಣುತ್ತೇವೆ. ಅವರು ತಮ್ಮ ಅವಿಧೇಯತೆಯಿಂದ ಮತ್ತು ದೇವರಿಗೆ ತಿರುಗಿ ಬಿದ್ದರೂ ಸಹ ದೇವರ ಕೃಪೆಯು ಅವರ ಮೇಲೆ ಕಡಿಮೆ ಆಗಲಿಲ್ಲ. It is a very terrible desert wilderness through which they had to go travel for 40 years. Can you imagine if that protection was not there, what would have happened to them? ಇಸ್ರಾಯೇಲರ ಅರಣ್ಯ ಪ್ರಯಾಣ ಎಂಬುದಾಗಿ ನಾವು ನೋಡುವಾಗ ಅದು ಬಹು ಕಠಿಣವಾದಂತಹ ಮರುಭೂಮಿಯ ಮಧ್ಯದಲ್ಲಿ ದಾಟಿ ಹೋಗುವಂತಹ ಒಂದು ಕಠಿಣವಾದಂತಹ ಪ್ರಯಾಣವಾಗಿತ್ತು. ಒಂದು ವೇಳೆ ದೇವರ ಆ ಒಂದು ಸುರಕ್ಷತೆ ಅವರ ಮೇಲೆ ಇಲ್ಲದೆ ಹೋಗಿದ್ದರೆ ಅವರೆಲ್ಲರೂ ಅದನ್ನು ದಾಟಲಿಕ್ಕಾಗುತ್ತಿತ್ತು ಎಂಬುದಾಗಿ ನೆನೆಸುತ್ತೀರಾ? ಇಲ್ಲವೇ ಇಲ್ಲ. We the New Testament believers are led differently. We are led by the Spirit of God and the Word of God. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನಾವು ವಿಭಿನ್ನವಾಗಿ ನಡೆಸಲ್ಪಡುತ್ತೇವೆ. ದೇವರಿಂದ, ದೇವರ ವಾಕ್ಯದಿಂದ ನಾವು ನಡೆಸಲ್ಪಡುತ್ತೇವೆ ಮತ್ತು ದೇವರ ಆತ್ಮನಿಂದ ನಾವು ನಡೆಸಲ್ಪಡುತ್ತೇವೆ. So even the church did not have such a visible presence of cloud and fire pillar day and night. Even the church don't have such visible presence of God. ನಾವು ಸಭೆಗೂ ಸಹ ಇಸ್ರಾಯೇಲರಿಗೆ ಇದ್ದ ಹಾಗೆ ಕಣ್ಣಿಗೆ ಕಾಣುವಂತಹ ಮೇಘಸ್ತಂಭವು ಬೆಳಿಗ್ಗೆಯಲ್ಲಿ ಮತ್ತು ರಾತ್ರಿಯಲ್ಲಿ ಕಣ್ಣಿಗೆ ಕಾಣುವಂತಹ ಅಗ್ನಿಸ್ತಂಭವು ಹೊಸ ಒಡಂಬಡಿಕೆಯ ಸಭೆಯ ವಿಶ್ವಾಸಿಗಳಾದಂತಹ ನಮಗೂ ಸಹ ಇಲ್ಲ. But the Lord dwells inside us, in our heart. ಆದರೆ ದೇವರು ತಾನೇ ನಮ್ಮಲ್ಲಿ ವಾಸಿಸುವಾತನಾಗಿದ್ದಾನೆ, ನಮ್ಮ ಹೃದಯಗಳಲ್ಲಿ ವಾಸಿಸುತ್ತಾನೆ. Okay, now let's go to chapter 14, verse 1 to 3. ಈಗ ನಾವು 14ನೇ ಅಧ್ಯಾಯದ 1ರಿಂದ 3ನೇ ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ, ಇಸ್ರಾಯೇಲರು ಅಡ್ಡ ತಿರುಗಿ ಪಿಹರೋತಿನ ಪೂರ್ವ ಕಡೆಯಲ್ಲಿ ಮಿಕ್ಲೋಗಿಗೂ ಸಮುದ್ರಕ್ಕೂ ನಡುವೆ ಬಾಳ್ಜೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳುಕೊಳ್ಳಬೇಕು. ಫರೋಹನು ಅದನ್ನ ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನ ಸುತ್ತಿಕೊಂಡದೆ ಅಂದುಕೊಳ್ಳುವನು. Israel is a huge number, lakhs of people. ಇಸ್ರಾಯೇಲರು ಎಂಬುದಾಗಿ ಹೇಳುವಾಗ ಅದು ದೊಡ್ಡ ಸಂಖ್ಯೆಯ ಜನಸಂಖ್ಯೆ. They cannot be hidden as they travel through. ಅವರು ಹಾದು ಹೋಗುವ ಅಥವಾ ಪ್ರಯಾಣ ಮಾಡುವಾಗ ಅವರನ್ನ ಬಚ್ಚಿಡಲಿಕ್ಕೆ ಸಾಧ್ಯವೇ ಇಲ್ಲ. Pharaoh expected Israelites to move up the coastal route through the Philistine land, but God sent them not that way, sent them through the wilderness.
ಫರೋಹನು ಇಸ್ರಾಯೇಲರು ಆ ಕರಾವಳಿ ಮಾರ್ಗವಾಗಿ ಫಿಲಿಸ್ಟೈನ್ ದೇಶವನ್ನು ಹಾದು ಹೋಗುತ್ತಾರೆ ಎಂಬುದಾಗಿ ನೆನೆಸಿದನು, ಆದರೆ ದೇವರು ಅವರನ್ನ ಅರಣ್ಯದಲ್ಲಿ ನಡೆಸಿದನು. Now he is thinking that these people are lost. ಈಗ ಆತನು ಯೋಚಿಸುತ್ತಿದ್ದಾನೆ, ಈ ಜನರಿಗೆ ದಾರಿ ತಪ್ಪಿದೆ ಎಂಬುದಾಗಿ. He decided to pursue them. ಅವರನ್ನ ಹಿಂದಟ್ಟಲು ಆತನು ನಿರ್ಧರಿಸಿದನು. And it shows that he let the Israelites go reluctantly. He didn't wholeheartedly send them. ನಮಗೆ ಇದರ ಮೂಲಕ ಅರ್ಥವಾಗುವುದೇನೆಂದರೆ, ಆತನು ಮನಃಪೂರ್ವಕವಾಗಿ ಇಸ್ರಾಯೇಲರನ್ನ ಹೋಗಗೊಡಿಸಲಿಲ್ಲ, ಬದಲಾಗಿ ಅರ್ಧ ಮನಸ್ಸಿನಿಂದ ಹೋಗಗೊಡಿಸಲು ಮನಸ್ಸಿಲ್ಲದೆ ಅವರನ್ನ ಕಳುಹಿಸಿಕೊಟ್ಟನು. This is the same Pharaoh. Read chapter 12, 31 and 32. 12ನೇ ಅಧ್ಯಾಯ 31 ಮತ್ತು 32ನೇ ವಚನದಲ್ಲಿ ಓದುವಂತಹ ಅದೇ ಫರೋಹನು ಈತನಾಗಿದ್ದಾನೆ. ದಯಮಾಡಿ ಓದಿರಿ. ಫರೋಹನು ಮೋಶೆ ಆರೋರನ್ನ ಕರೆಸಿ, ನೀವು ಇಸ್ರಾಯೇಲೆಲ್ಲರಲ್ಲೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ, ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನ ಆರಾಧಿಸಿರಿ, ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದಿನಗಳನ್ನ ತೆಗೆದುಕೊಂಡು ಹೋಗಬಹುದು, ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. Look at the man who told Moses on that night when the firstborn of Egyptians were killed. He even went that far to say, please pray for me or bless me also. ತನ್ನ ದೇಶದ ಎಲ್ಲಾ ಹಿರಿಯ ಅಥವಾ ಚೊಚ್ಚಲು ಮಕ್ಕಳು ಕೊಲ್ಲಲ್ಪಟ್ಟಂತಹ ರಾತ್ರಿಯಲ್ಲಿ ಮೋಶೆಯನ್ನ ಕರೆಸಿ, ನೀವೆಲ್ಲರೂ ಹೋಗಬಹುದು ಎಂಬುದಾಗಿ ಹೇಳಿ, ನನಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಂತಹ ಅದೇ ವ್ಯಕ್ತಿ ಈಗ ಅವರನ್ನ ಹಿಂದಟ್ಟುತ್ತಿದ್ದಾನೆ. Now he wants to pursue them and destroy them. ಈಗ ಅವರನ್ನ ಹಿಂದಟ್ಟಿ ನಾಶ ಮಾಡಲು ಆತನು ಬಯಸುತ್ತಿದ್ದಾನೆ. The death of the firstborn, the 10 plagues, did not change the heart of Pharaoh. ಆ 10 ಉಪದ್ರವಗಳು ಮತ್ತು ಅವರ ಚೊಚ್ಚಲು ಮಕ್ಕಳ ಹತ್ಯೆಯು ಕೂಡ ಫರೋಹನ ಮನಸ್ಸನ್ನ ಬದಲಾಯಿಸಲಾಗಲಿಲ್ಲ. God is not done with this man. ಈ ಮನುಷ್ಯನ ಕುರಿತಾಗಿ ದೇವರು ಇನ್ನೂ ತನ್ನ ಎಲ್ಲ ಕಾರ್ಯವನ್ನು ಮುಗಿಸಿಲ್ಲ. We see that he hardened his heart. ನಾವು ನೋಡ್ತೇವೆ ಆತನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು ಎಂಬುದಾಗಿ. Even Pharaoh and his servants wanted to go after the Israelites. ಫರೋಹನು ಮತ್ತು ಆತನ ಪರಿವಾರದವರು ಇಸ್ರಾಯೇಲರನ್ನ ಹಿಂದಟ್ಟಬೇಕು ಎಂಬ ನಿರ್ಧರಿಸಿದರು. Even in chapter 10 verse 7, these servants told Pharaoh, please let them go, they will be a problem for us, let them go, how long you will keep them, let them go. That servants now joined Pharaoh, together they wanted to follow Israelites and destroy them. 10ನೇ ಅಧ್ಯಾಯದ 7ನೇ ವಚನದಲ್ಲಿ, ಈ ಮನುಷ್ಯನು ಇನ್ನು ಎಷ್ಟು ದಿವಸ ನಮಗೆ ಉರುಲಾಗಿರಬೇಕು, ಆ ಜನರು ಹೋಗಿ ತಮ್ಮ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳಿಕೊಂಡಂತಹ ಆ ಫರೋಹನ ಪರಿವಾರದವರೇ ಈಗ ಅವರನ್ನ ಹಿಂದಟ್ಟಿ ನಾಶ ಮಾಡಲು ಬಯಸುತ್ತಿದ್ದಾರೆ. You would think that Egyptians have experienced enough disaster, they don't want anymore. We may think like that. ನಮಗನ್ನಿಸುತ್ತದೆ 10 ಉಪದ್ರವಗಳಿಂದ ಐಗುಪ್ತ ದೇಶದವರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ, ಅವರು ಇನ್ನು ಮುಂದೆ ಇಸ್ರಾಯೇಲರು ತೊಂದರೆ ಕೊಡುವುದಿಲ್ಲ ಎಂಬುದಾಗಿ. ಆದರೆ ಆ ರೀತಿ ಅಲ್ಲ. Many a times we think that if pain and problems comes, people will turn to God and there will be a change. We think like that. ನಾವು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಆಲೋಚಿಸುತ್ತೇವೆ. ಏನೆಂದರೆ, ಕಷ್ಟ ಸಂಕಟಗಳು ಬರುವುದಾದರೆ ಮನುಷ್ಯರ ಹೃದಯಗಳು ಬದಲಾಗುತ್ತವೆ, ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ಆ ರೀತಿ ಆಗುವುದಿಲ್ಲ. That is not the case in many cases.
ಅನೇಕ ಜನರ ವಿಷಯದಲ್ಲಿ ನಾವು ನೋಡುವಾಗ ಆ ರೀತಿ ಮನ ಬದಲಾವಣೆ ಆಗುವುದಿಲ್ಲ. Look at Revelation chapter 16, verses 8 to 11. What will happen during the great tribulation time? ನಾವು 16ನೇ ಅಧ್ಯಾಯ ವರ್ಸಸ್ ಅಂಕಲ್ ಪ್ರಕಟಣೆ Revelation 16, ಪ್ರಕಟಣೆ 16ನೇ ಅಧ್ಯಾಯ 8 to 11. 8ರಿಂದ 11ನೇ ವಚನಗಳನ್ನ ನಾವು ನೋಡುವಾಗ ಆ ಮಹಾ ಸಂಕಟ ಕಾಲದ ದಿನಗಳಲ್ಲಿ ಜನರು ಹೇಗಿರುತ್ತಾರೆ ಎಂಬುದನ್ನು ದಯಮಾಡಿ ನೋಡಿರಿ. 4ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನ ಸೂರ್ಯನ ಮೇಲೆ ಒಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನ ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರೂ ಅವರು ದೇವರನ್ನ ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನ ದೂಷಿಸಿದರು. 5ನೇಯವನು ತನ್ನ ಪಾತ್ರೆಯಲ್ಲಿದ್ದುದನ್ನ ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನ ಕಚ್ಚಿಕೊಂಡು ತಮ್ಮ ಕೃತ್ಯಗಳ ನಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನ ದೂಷಿಸಿದರು. Yeah, we may think that because of the problem they turn to God. ನಾವು ಆಲೋಚಿಸಬಹುದು ಸಮಸ್ಯೆಗಳು ಬಂದಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬುದಾಗಿ. But they blasphemed the Lord, they did not repent. This is human heart. ಆದರೆ ಅವರು ದೇವ ದೂಷಣೆಯನ್ನ ಮಾಡಿದರೂ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇದೇ ಮನುಷ್ಯನ ಹೃದಯದ ಸ್ಥಿತಿಯಾಗಿದೆ. Let's read chapter 14, verse 5 to 7. ಈಗ ವಿಮೋಚನ ಕಾಂಡ 14ನೇ ಅಧ್ಯಾಯ 5ರಿಂದ 7ನೇ ವಚನಗಳವರೆಗೆ ಓದಿಕೊಳ್ಳೋಣ. ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಗೊಡಿಸಿದೆವು ಅಂದುಕೊಂಡರು. ಆಗ ಫರೋಹನನು ತನ್ನ ರಥಬಲವನ್ನ ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನ ಐಗುಪ್ತ ದೇಶದ ಎಲ್ಲಾ ರಥಗಳನ್ನ ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನನ ಹೃದಯವನ್ನ ಕಠಿಣಪಡಿಸಿದ್ರಿಂದ ಅವನು ಇಸ್ರಾಯೇಲರನ್ನ ಬೆನ್ನಟ್ಟಿ ಹೋದನು. The host of Egypt is moving against the children of Israel with 600 chariots. They were the best army in that time. ಐಗುಪ್ತ ದೇಶದ ಸೈನ್ಯವೆಲ್ಲವೂ ಈಗ ದೇವ ಜನರಾದಂತಹ ಇಸ್ರಾಯೇಲರನ್ನ ಬೆನ್ನಟ್ಟಿ ಹೋಗುತ್ತಿದೆ. 600 ಶ್ರೇಷ್ಠ ರಥಗಳನ್ನು ತೆಗೆದುಕೊಂಡು ಹೊರಟರು ಎಂಬುದಾಗಿ ನಾವು ನೋಡುತ್ತೇವೆ. ಐಗುಪ್ತ ದೇಶದ ಸೈನ್ಯ ಆಗಿನ ಕಾಲದಲ್ಲಿದ್ದಂತಹ ಅತಿ ಶ್ರೇಷ್ಠವಾದ ಸೈನ್ಯವಾಗಿತ್ತು. They were the superpower of that time. ಆ ದಿನದ ಆ ಮಹಾಶಕ್ತಿಯ ದೇಶ ಅವರು ಆಗಿದ್ದರು. And they are coming against a people who are poor, helpless, defenseless people, especially with women and children and cattle. ಅವರು ಯಾವುದೇ ಯುದ್ಧ ಸಿದ್ಧತೆಯನ್ನ ಮಾಡಿಕೊಳ್ಳದಂತಹ ಮತ್ತು ನಿಶಸ್ತ್ರರಾದಂತಹ ಮತ್ತು ಬಲಹೀನ ಜನರನ್ನ ಹಿಂಬಾಲಿಸಿ ಬರುತ್ತಿದ್ದಾರೆ. ಮುಖ್ಯವಾಗಿ ನಾವು ನೋಡುವಾಗ ಹೆಂಗಸರು, ಮಕ್ಕಳು ಮತ್ತು ಕುರಿದನಗಳನ್ನ ಹಿಂದಟ್ಟಿ ಬರುತ್ತಿದ್ದಾರೆ. We can imagine, humanly speaking, what will be the outcome. ನಾವು ಮಾನವ ಬುದ್ಧಿಯಿಂದ ಯೋಚಿಸುವಾಗ ಅದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಊಹಿಸಿಕೊಳ್ಳಬಹುದು. Let's read verse 8 to 10. ಈಗ 8ರಿಂದ 10ನೇ ವಚನಗಳವರೆಗೆ ಓದಿರಿ. ಯೆಹೋವನು ಐಗುಪ್ತ ದೇಶದ ಫರೋಹನ ಹೃದಯವನ್ನ ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನ ಬೆನ್ನಟ್ಟಿ ಹೋದನು. ಇಸ್ರಾಯೇಲರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋಹನನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರು ಪಿಹಯಿತೋರಿನ ಹತ್ತಿರ ಬಾಳ್ಪೋಚಿನ ಎದುರಾಗಿ ಸಮುದ್ರ ತೀರದಲ್ಲಿ
ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಫರೋಹನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲು ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿದ್ದೀಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? The Red Sea is before them, and the host of Egypt is behind them. ಅವರ ಮುಂದೆ ಕೆಂಪು ಸಮುದ್ರವಿದೆ, ಅವರ ಹಿಂದೆ ಇಸ್ರಾಯೇಲರ ಮಹಾ ಸೈನ್ಯವಿದೆ, ಐಗುಪ್ತ ದೇಶದ ಮಹಾ ಸೈನ್ಯವಿದೆ. These poor defenseless people are caught between, there's an English statement, between the devil and the deep sea. ನಾವು ಈ ಅಮಾಯಕ ಜನರನ್ನ, ಶಸ್ತ್ರವಿಲ್ಲದಂತಹ ಮತ್ತು ರಕ್ಷಣೆ ಇಲ್ಲದಂತಹ ಜನರನ್ನ ನಾವು ನೋಡುವಾಗ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವ ಹಾಗೆ ದೆವ್ವಕ್ಕೂ ಮತ್ತು ಆಳದ ಸಮುದ್ರದ ಮಧ್ಯದಲ್ಲಿಯೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂಬುದಾಗಿ ಹೇಳಬಹುದು. In the natural viewpoint, Israelites are in a terrible spot. ನಾವು ಸ್ವಾಭಾವಿಕವಾಗಿ ನೋಡುವಾಗ ಇಸ್ರಾಯೇಲರು ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ಇದ್ದಾರೆ. When they left Egypt, they came very boldly. ಅವರು ಐಗುಪ್ತ ದೇಶವನ್ನ ಬಿಟ್ಟು ಬರುವಾಗ ಧೈರ್ಯದಿಂದ ಬಿಟ್ಟು ಬಂದರು. Now they are desperately fearful, and fear has gripped them. ಈಗ ಅವರ ಹೃದಯವು ಭಯದಿಂದ ತುಂಬಿ ಹೋಗಿದೆ. Verse 10, last part says they cried out to the Lord. That's the right thing to do. 10ನೆಯ ವಚನದ ಕಡೆಯ ಭಾಗವು ಅವರು ಯೆಹೋವನಿಗೆ ಮೊರೆಯಿಟ್ಟರು ಎಂಬುದಾಗಿ ಹೇಳುತ್ತದೆ. ಅವರು ಮಾಡಿದ್ದು ಅದು ಸರಿಯಾದಂತಹ ಕಾರ್ಯವಾಗಿತ್ತು. In all our problems, we can cry out to God. Our God is a prayer hearing God. ನಮ್ಮ ಎಲ್ಲಾ ಸಮಸ್ಯೆಗಳ ಸಂದರ್ಭದಲ್ಲಿಯೂ ನಾವು ದೇವರಿಗೆ ಮೊರೆ ಇಡಬಹುದು. ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಯನ್ನ, ಮೊರೆಗಳನ್ನ ಕೇಳುವಂತಹ ದೇವರಾಗಿದ್ದಾನೆ. They cried in slavery in Egypt, and God came down, sent Moses to deliver them. ಅವರು ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿ ಇದ್ದಾಗಲೂ ದೇವರಿಗೆ ಮೊರೆ ಇಟ್ಟರು. ದೇವರು ಅವರ ಮೊರೆಯನ್ನ ಕೇಳಿ ಮೋಶೆಯನ್ನ ಅವರ ಬಳಿಗೆ ಕಳುಹಿಸಿದನು. But verse 11 is ironic statement. They are asking Moses, turning against Moses and asking, is there no graves in Egypt? Why God brought us here? ಈಗ ಯೆಹೋವನಿಗೆ ಮೊರೆ ಇಟ್ಟಂತಹ ಜನರು 11ನೆಯ ವಚನಕ್ಕೆ ಬರುವಾಗ ಅದಕ್ಕೆ ವಿರುದ್ಧವಾಗಿ ಅವರು ಮೋಶೆಗೆ, ನಮಗೆ ಸಮಾಧಿಗಳಿಲ್ಲ ಐಗುಪ್ತ ದೇಶದಲ್ಲಿ ಎಂಬುದಾಗಿ, ಈ ಅರಣ್ಯದಲ್ಲಿ ಸಮಾಧಿ ಮಾಡಲು ಸಾಯಿಸಲು ಕರೆದುಕೊಂಡು ಬಂದಿಯಾ ಎಂಬುದಾಗಿ ಗುಣಗುಟ್ಟುತ್ತಿದ್ದಾರೆ. Now, Egypt is actually a place of grave. The pyramids and the mummy, all of that. Egypt is a picture of the world. It's a place of samadhi. ನಾವು ಐಗುಪ್ತ ದೇಶವನ್ನು ನೋಡುವಾಗ ಐಗುಪ್ತ ದೇಶವು ಸಮಾಧಿಗಳಿಂದ ಕೂಡಿದ ಸ್ಥಳವಾಗಿದೆ. ಅಲ್ಲಿ ಪಿರಮಿಡ್ಗಳನ್ನ ಮತ್ತು ಮೃತದೇಹಗಳನ್ನ ಮಮ್ಮಿಗಳನ್ನಾಗಿ ಮಾಡಿರುವುದನ್ನು ನಾವು ನೋಡುತ್ತೇವೆ. ಅದು ಈ ಲೋಕಕ್ಕೆ ಚಿತ್ರಣವಾಗಿದೆ. ಈ ಲೋಕವು ಸಮಾಧಿಗೆ ಚಿತ್ರಣವಾಗಿದೆ. Israelis were sure that they are going to die. ಆಯಿತು, ತಾವೆಲ್ಲರೂ ಸಾಯುತ್ತೇವೆ ಎಂಬುದಾಗಿ. In Genesis last verse, we saw a dead body of Joseph in a coffin in Egypt. ನಾವು ಆದಿಕಾಂಡದ ಕಡೆಯ ಅಧ್ಯಾಯದ ಕಡೆಯ ವಚನದಲ್ಲಿ ಐಗುಪ್ತ ದೇಶದಲ್ಲಿ ಒಂದು ಸತ್ತ ಹೆಣವನ್ನ ಮತ್ತು ಪೆಟ್ಟಿಗೆಯನ್ನ, ಶವದ ಪೆಟ್ಟಿಗೆಯನ್ನ ನೋಡಿದೆವು. ಅದು ಯಾವುದೆಂದರೆ ಯೋಸೇಫನ ಶವ ಮತ್ತು ಅದರ ಶವವನ್ನ ಇಟ್ಟಂತಹ ಪೆಟ್ಟಿಗೆ. This world is nothing but
a place of grave. ಈ ಲೋಕವು ಸಮಾಧಿಯ ಸ್ಥಳವಲ್ಲದೆ ಬೇರೇನೂ ಅಲ್ಲ. Now they are asking, are we going to die in the wilderness? ಅರಣ್ಯದಲ್ಲಿ ಸಾಯುತ್ತೇವಾ ಎಂಬುದಾಗಿ. This they kept on repeating during their journey. ಇದನ್ನ ಅವರು ತಮ್ಮ ಅರಣ್ಯ ಪ್ರಯಾಣದುದ್ದಕ್ಕೂ ಹೇಳುವುದನ್ನು ನಾವು ನೋಡುತ್ತೇವೆ. And finally God arranged for it. Everybody about 20 years old, they died in the wilderness. That is what they were asking. Finally, because of continuous rebellion, God allowed them to die in the wilderness as they asked. ಅವರು ಪದೇ ಪದೇ ನಾವು ಸಾಯುತ್ತೇವೆ ಎಂಬುದಾಗಿ ಹೇಳುತ್ತಿದ್ದುದರಿಂದ ಈ ಅರಣ್ಯದಲ್ಲಿ ಸಾಯುತ್ತೇವೆ ಎಂಬುದಾಗಿ ದೇವರು ಅವರ ಮನಸ್ಸಿನ ಆಶೆಯನ್ನ ಪೂರೈಸಿದನು. 20 ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ಅವರು ಅರಣ್ಯದಲ್ಲಿಯೇ ಮೃತ ಹೊಂದುವುದನ್ನು ನಾವು ಕಾಣುತ್ತೇವೆ. ಯಾಕಂದ್ರೆ ಅವರ ಮನಸ್ಸಿನ ಆಶೆ, ಅವರ ಮನಸ್ಸಿನ ಅಪನಂಬಿಕೆಯಂತೆ ದೇವರು ಅವರಿಗೆ ಮಾಡಿದನು. God did not bring them out to finish them in the wilderness. He brought them out to take them into the promised land. ದೇವರು ಅವರನ್ನ ಆ ಅರಣ್ಯದಲ್ಲಿ ಸಾಯಿಸಲಿಕ್ಕಾಗಿ ಕರೆದುಕೊಂಡು ಬರಲಿಲ್ಲ, ಬದಲಾಗಿ ತನ್ನ ವಾಗ್ದಾನ ದೇಶಕ್ಕೆ ಅವರನ್ನ ಸೇರಿಸಲಿ ಎಂದು ಅವರನ್ನ ಕರೆಕೊಂಡು ಬಂದನು. In Egypt, they were crying for deliverance. In Egypt, they were crying for deliverance. ಐಗುಪ್ತ ದೇಶದಲ್ಲಿ ಅವರು ತಮ್ಮ ಬಿಡುಗಡೆಗಾಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದರು. Now they want to go back to Egypt. Why are you going to kill us in the wilderness? ಈಗ ಅವರು ಐಗುಪ್ತ ದೇಶಕ್ಕೆ ಹಿಂತಿರುಗಲು ಬಯಸುತ್ತಿದ್ದಾರೆ. ಯಾಕೆ? ನಮ್ಮನ್ನ ನೀನು ಅರಣ್ಯದಲ್ಲಿ ಸಾಯಿಸುತ್ತೀಯಾ ಎಂಬುದಾಗಿ. Romans 5:12 says, through sin death came, and death is spread over all people. So this world can only give you a grave at the end. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವು ಈ ರೀತಿ ಹೇಳುತ್ತದೆ. ಏನೆಂದರೆ, ಪಾಪದಿಂದ ಈ ಲೋಕ 12ನೇ ವಚನದಲ್ಲಿ ಈ ರೀತಿ ಹೇಳುತ್ತವೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. About 6,000 years of human history, man is marching to the grave. ನಾವು ನೋಡುವಾಗ ಮಾನವನ ಇತಿಹಾಸ ಸುಮಾರು 6,000 ವರ್ಷಗಳಿಂದ ಕೂಡಿದ್ದಾಗಿದೆ. ಇತಿಹಾಸವು ಅದನ್ನು ನೋಡುವಾಗ ಮಾನವನು ಸಮಾಧಿಯ ಕಡೆಗೆ ಆತನು ನಡೆದು ಹೋಗುತ್ತಿದ್ದಾನೆ. We are all marching towards grave unless the Lord comes and rapture us before that. ನಾವೆಲ್ಲರೂ ಸಮಾಧಿಯ ಕಡೆಗೆ ನಡೆಯುವವರಾಗಿದ್ದೇವೆ. ದೇವರು ಅದಕ್ಕಿಂತ ಮುಂಚೆ ಬಂದು ನಮ್ಮೆಲ್ಲರನ್ನ ಮಧ್ಯಾಕಾಶದಲ್ಲಿ ಕರೆದುಕೊಳ್ಳದೆ ಹೋದರೆ ನಾವೆಲ್ಲರೂ ಸಮಾಧಿಯ ಕಡೆಗೆ ನಡೆಯುತ್ತಿದ್ದೇವೆ. Now look at these Israelites. Unless God moves on their behalf, they are doomed. ಇಲ್ಲಿ ಈ ಇಸ್ರಾಯೇಲರನ್ನ ನೋಡಿರಿ, ದೇವರು ಅವರ ಪರವಾಗಿ ಹೋರಾಡದೆ ಹೋದರೆ ಅವರೆಲ್ಲರೂ ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. Doomed unless the Lord redeemed us. ನಾನು ನೀವು ಸಹ ಸಾಯುವ ಹಾಗಿದ್ದೆವು, ದೇವರು ನಮ್ಮನ್ನ ಬಿಡಿಸದೆ ಹೋಗಿದ್ದರೆ. In Jonah's book, chapter 2, verse 9, we read, salvation is of the Lord. ಯೋನನ ಪುಸ್ತಕ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ, ಏನೆಂದರೆ ರಕ್ಷಣೆಯು ಅದು ಯೆಹೋವನಿಂದಲೇ. Verse 13 and 14, please read it. 13 ಮತ್ತು 14ನೇ ವಚನವನ್ನು ದಯಮಾಡಿ ಓದಿರಿ.
ಎಷ್ಟನೇ ಅಧ್ಯಾಯ? ಯಾವ ಅಧ್ಯಾಯ ಸ್ಟಡಿ ಮಾಡ್ತಾ ಇದೆ? ಚಾಪ್ಟರ್ 14. ವಿಮೋಚನ ಕಾಂಡ 14ನೇ ಅಧ್ಯಾಯ 13, 14. ಆದ್ರೆ ಮೋಶೆಯ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. This is Moses' words to the people. The Lord will work. Stand still and see what God will do. ಭಯದಿಂದ ಕೂಡಿದಂತಹ ಇಸ್ರಾಯೇಲ್ ಜನರಿಗೆ ಇದು ಮೋಶೆಯ ಮಾತಾಗಿತ್ತು. ಅದೇನೆಂದರೆ, ನೀವಂತೂ ಸುಮ್ಮನೆ ಇರ್ರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ. This is true in our life also. ಇದು ನಮ್ಮ ಜೀವಿತದಲ್ಲಿಯೂ ಸಹ ಸತ್ಯವಾದ ಮಾತುಗಳಾಗಿವೆ. You and I cannot lift a little finger to work out our salvation. It is all from God. ನನ್ನ ನಿಮ್ಮ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಲಿಕ್ಕೆ ನೀವು ನಮ್ಮ ಕಿರುಬೆರಳನ್ನೂ ಸಹ ಎತ್ತುವ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ತಾನೇ ನಮಗೆ ರಕ್ಷಣೆಯನ್ನ ಸಂಪಾದಿಸಿಕೊಟ್ಟಿದ್ದಾನೆ. Jonah realized that when he was in the belly of the fish in the deep sea, that unless God works totally, his life was hopeless and doomed. ಆ ಮೀನಿನ ಹೊಟ್ಟೆಯೊಳಗಿದ್ದ ಈ ಸಂಗತಿಯು ಯೋನನ ಮನಸ್ಸಿಗೆ ಬಂತು. ಅದೇನೆಂದರೆ, ದೇವರು ನನ್ನನ್ನ ರಕ್ಷಿಸದೆ ಹೋದರೆ ನಾನು ಶಾಪಗ್ರಸ್ತನೇ ಅಥವಾ ನಾನು ನಾಶವಾಗಿ ಹೋಗುತ್ತೇನೆ ಎಂಬುದಾಗಿ ಆತನ ನೆನಪಿಗೆ ಬಂತು. Okay, read verse 15 and 16. ಆಗ ಯೆಹೋವನು ಮೋಶೆಗೆ 15 ಮತ್ತು 16ನೇ ವಚನವನ್ನು ದಯಮಾಡಿ ಓದಿರಿ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀವು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತರ ಹೃದಯಗಳನ್ನ ಕಠಿಣಪಡಿಸುವನಾದುದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋನನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. God is explaining to Moses what he is going to do in dividing the sea. ದೇವರು ಮೋಶೆಗೆ ವಿವರಿಸುತ್ತಿದ್ದಾನೆ ಏನೆಂದರೆ, ತಾನು ಕೆಂಪು ಸಮುದ್ರವನ್ನ ವಿಭಾಗಿಸಬೇಕಾದರೆ ಮೋಶೆ ಏನು ಮಾಡಬೇಕು ಎಂಬುದನ್ನ ವಿವರಿಸುತ್ತಿದ್ದಾನೆ. God is going to make a way where there was no way. ಆ ದಾರಿಯು ಇಲ್ಲದಂತಹ ಸ್ಥಳದಲ್ಲಿಯೂ ಸಹ ದೇವರು ದಾರಿಯನ್ನು ಮಾಡುತ್ತಾನೆ. There are, if you read commentaries, many people give many explanation about what happened in the Red Sea. ನೀವು ಸತ್ಯವೇದದ ವ್ಯಾಖ್ಯಾನದ ಪುಸ್ತಕಗಳನ್ನು ಓದುವಾಗ ಅನೇಕ ಬರಹಗಾರರು ಆ ಕೆಂಪು ಸಮುದ್ರದ ವಿಭಾಗದ ಸಂದರ್ಭದಲ್ಲಿ ಏನು ಸಂಭವಿಸಿತು ಎಂಬುದನ್ನ ಬರೆದಿದ್ದಾರೆ. The liberal people who don't believe miracles and God's power, ಆ ಉದಾರವಾದಿಗಳಾದಂತಹ ಜನರು ದೇವರು ಅದ್ಭುತ ಮಾಡುತ್ತಾನೆ ಮತ್ತು ದೇವರಿಗೆ ಶಕ್ತಿ ಇದೆ ಎಂಬುದನ್ನ ಅವರು ನಂಬುವುದಿಲ್ಲ. they come up with some explanation what happened. ಅಲ್ಲಿ ಕೆಂಪು ಸಮುದ್ರವು ಏನಾಯಿತು ಇಬ್ಬಾಗವಾಗಲಿಕ್ಕೆ ಎಂಬುದನ್ನ ಅವರು ತಮ್ಮದೇ ಆದ ವಿವರಣೆಗಳಿಂದ ವಿವರಿಸುತ್ತಾರೆ. There are quite a few different explanations. ಕೆಂಪು ಸಮುದ್ರದ ವಿಭಾಗದ ಕುರಿತಾಗಿ ವಿಭಿನ್ನವಾದಂತಹ ವಿವರಣೆಗಳನ್ನು ಅವರು ಕೊಡುತ್ತಾರೆ. One group says that the water was not very deep, it was only knee deep water and they just crossed over it.
ಕೆಲವರು ಈ ರೀತಿ ವ್ಯಾಖ್ಯಾನ ಮಾಡುತ್ತಾರೆ, ವಿವರಣೆ ಹೇಳುತ್ತಾರೆ ಏನಂದ್ರೆ ಅಲ್ಲಿ ಕೆಂಪು ಸಮುದ್ರದಲ್ಲಿ ಆಳವಾದ ನೀರಿರಲಿಲ್ಲ, ಕೇವಲ ಮಂಡಿಯವರೆಗೆ ಮಾತ್ರ ನೀರಿತ್ತು, ಅದರಲ್ಲಿ ಇಸ್ರಾಯೇಲರು ದಾಟಿ ಹೋದರು. But then we read in 14:28 and 15:4 that the Egyptians drowned in the sea. How can they drown in a knee-deep water? ಆದರೆ ನಾವು ಇದೇ ವಿಮೋಚನ ಕಾಂಡ 14ನೇ ಅಧ್ಯಾಯ 28ನೇ ವಚನದಲ್ಲಿ ಮತ್ತು 15ನೆಯ ಅಧ್ಯಾಯದ 5ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ ಐಗುಪ್ತ ದೇಶದ ಸೈನ್ಯವು ಮತ್ತು ಸೈನಿಕರೆಲ್ಲರೂ ರಾಹುತರೆಲ್ಲರೂ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು ಎಂಬುದಾಗಿ. ಒಂದು ವೇಳೆ ಮಂಡಿಯವರೆಗೆ ನೀರಿದ್ದಿದ್ದರೆ ಅವರೆಲ್ಲರೂ ಹೇಗೆ ಮುಳುಗಿ ಹೋಗಲು ಸಾಧ್ಯ? Some say that it was a natural phenomenon. The wind rolled back the water, but we read that the water stood as walls on both sides in verse 22. ಇನ್ನು ಕೆಲವರು ಹೇಳುತ್ತಾರೆ ಏನೆಂದರೆ ಅದು ಒಂದು ನೈಸರ್ಗಿಕವಾದಂತಹ ಘಟನೆ ಎಂಬುದಾಗಿ ಹೇಳುತ್ತಾರೆ. ಗಾಳಿಯು ಜೋರಾಗಿ ಬೀಸಿದ್ದರಿಂದ ನೀರು ಅದು ಇಬ್ಬಾಗವಾಯಿತು ಎಂಬುದಾಗಿ. ಆದರೆ 22ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ ನೀರು ಎರಡೂ ಕಡೆಗಳಲ್ಲಿ ಗೋಡೆಯ ರೀತಿಯಲ್ಲಿ ನಿಂತಿತು ಎಂಬುದಾಗಿ ನಾವು ಓದುತ್ತೇವೆ. Some say there was an earthquake happened and something happened. ಇನ್ನು ಕೆಲವರು ಈ ರೀತಿ ವಿವರಣೆ ಹೇಳುತ್ತಾರೆ ಏನೆಂದರೆ ಭೂಕಂಪವಾಯಿತು ಅಥವಾ ಇನ್ನು ಏನೋ ಸಂಭವಿಸಿತು ಎಂಬುದಾಗಿ ಹೇಳುತ್ತಾರೆ. The only answer is believing that this was a miracle done by God. God was demonstrating his power. ಆದರೆ ಈ ಕೆಂಪು ಸಮುದ್ರ ಇಬ್ಬಾಗವಾಗುವುದಕ್ಕೆ ನಂಬಲು ಅರ್ಹವಾದಂತಹ ಒಂದೇ ಮಾತೇನೆಂದರೆ ದೇವರು ಮಾಡಿದಂತಹ ಅದ್ಭುತ ಕಾರ್ಯ ಅದಾಗಿತ್ತು. ಯೆಹೋವ ದೇವರು ತನ್ನ ಶಕ್ತಿಯನ್ನ ಅಲ್ಲಿ ಪ್ರದರ್ಶಿಸಿ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದನು. Israelites were delivered by two things, one by blood and now by power. ಇಸ್ರಾಯೇಲರು ಎರಡು ಸಂಗತಿಗಳಿಂದ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದರು. ಅದೇನೆಂದರೆ ರಕ್ತದ ಮೂಲಕ ಬಿಡುಗಡೆ ಹೊಂದಿದರು ಮತ್ತು ದೇವರ ಬಲದಿಂದ ಅವರು ಬಿಡುಗಡೆ ಹೊಂದಿದರು. When we look at our deliverance, how we were delivered, when we look at how we were delivered, ನಾವು ಹೇಗೆ ಬಿಡುಗಡೆ ಹೊಂದಿದವು ಎಂಬುದನ್ನು ನಾವು ನೋಡುವುದಾದರೆ, yes, we are delivered through the blood. ಹೌದು, ನಾವು ರಕ್ತದ ಮೂಲಕ ಬಿಡುಗಡೆನ ಹೊಂದಿದ್ದೇವೆ. But looking at the cross, our Lord Jesus Christ died as if in weakness. ನಾವು ಶಿಲುಬೆಯಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮರಣವನ್ನು ನಾವು ನೋಡುವಾಗ ಆತನು ನಿರ್ಬಲಾವಸ್ಥೆಯಲ್ಲಿ ಅಥವಾ ಶಕ್ತಿ ಇಲ್ಲದವನ ರೀತಿಯಲ್ಲಿ ಆತನು ಮರಣವನ್ನು ಹೊಂದಿದನು. The people there challenged him, if you are the Christ, come down from the cross, we will believe, and he didn't come down. ಅಲ್ಲಿಯೂ ಸಹ ಜನರು ಆತನಿಗೆ ಸವಾಲನ್ನ ಎಸೆದರು, ಏನೆಂದರೆ ನೀನು ನಿಜವಾಗಿಯೂ ದೇವಕುಮಾರನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ, ನಿನ್ನನ್ನು ನಂಬುತ್ತೇವೆ ಎಂಬುದಾಗಿ. ಆದರೆ ಆತನು ಇಳಿದು ಬರಲಿಲ್ಲ. So our Lord Jesus Christ died as if in weakness, but we know the power of God was demonstrated after his death by the resurrection power, the greatest power. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಿರ್ಬಲನ ರೀತಿಯಲ್ಲಿ ಯಾವುದೇ ಶಕ್ತಿ ಇಲ್ಲದವನ ಹಾಗೆ ಮರಣವನ್ನು ಹೊಂದಿದನು. ಆದರೆ ದೇವರ ಶಕ್ತಿಯು, ದೇವರ ಬಲವು ಆತನ ಮರಣದ ನಂತರ ಅದು ಪ್ರದರ್ಶನವಾಯಿತು. ಆತನ ಪುನರುತ್ಥಾನದ ಮರಣದಿಂದ ಆತನು ಪುನರುತ್ಥಾನ ಹೊಂದುವುದರ ಮೂಲಕ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು. That is one of the greatest power demonstrated in the world by the resurrection of Jesus Christ. ಈ ಲೋಕದಲ್ಲಿ ಪ್ರದರ್ಶನ ಮಾಡಲ್ಪಟ್ಟಂತಹ ಅತ್ಯಂತ ದೊಡ್ಡದಾದಂತಹ ಶಕ್ತಿ ಯಾವುದೆಂದರೆ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸಿರುವುದೇ. There are double miracle in this. God sent an east wind and divided the sea
and the water stood like wall on both sides. There is one miracle. The other miracle is he's made the base ground dry. ಇಲ್ಲಿ ಕೆಂಪು ಸಮುದ್ರವು ಇಬ್ಬಾಗವಾದಾಗ ನಾವು ಎರಡು ಅದ್ಭುತ ಕಾರ್ಯಗಳನ್ನ ದೇವರು ನಡೆಸಿದ್ದನ್ನ ನಾವು ಕಾಣುತ್ತೇವೆ. ಏನೆಂದರೆ, ಪೂರ್ವದಿಂದ ಗಾಳಿಯು ಬೀಸುವ ಹಾಗೆ ಆತನು ಮಾಡಿದನು, ಆ ಕೆಂಪು ಸಮುದ್ರವು ಇಬ್ಬಾಗವಾಯಿತು ಮತ್ತು ನೀರು ಗೋಡೆಯ ರೀತಿಯಲ್ಲಿ ನಿಂತುಕೊಂಡಿತ್ತು. ಎರಡನೆಯದು, ದೇವರು ಆ ಒದ್ದೆಯಾದಂತಹ ನೆಲವನ್ನ ಒಣ ನೆಲವಾಗುವ ಹಾಗೆ ಮಾಡಿದನು. Even if the water is divided, people cannot walk through the bottom of the sea. It will not be dry, but he made it dry. So looks like he asphalted, made a concrete path, and so that we see a double miracle there. ಒಂದು ವೇಳೆ ದೇವರು ಸಮುದ್ರವನ್ನ ಇಬ್ಬಾಗ ಮಾಡಿದರೂ ಸಹ ಆ ಸಮುದ್ರದ ತಳದಲ್ಲಿ ಆ ಒಣನೆಲ ಇರುವುದಿಲ್ಲ, ಯಾಕಂದ್ರೆ ಅದೆಲ್ಲವೂ ಕೆಸರಿನಿಂದ ಕೂಡಿದ್ದಾಗಿರುತ್ತದೆ. ಆದರೆ ಇಲ್ಲಿ ದೇವರು ಎರಡನೆಯ ಅದ್ಭುತವನ್ನ ಮಾಡಿದನು. ಅದೇನೆಂದರೆ, ಇಸ್ರಾಯೇಲರಿಗೆ ಅವು ಹೊಸದಾದಂತಹ ಆ ರಸ್ತೆಯನ್ನ ಸಿದ್ಧಪಡಿಸುವ ರೀತಿಯಲ್ಲಿ ಒಣನೆಲವನ್ನ ಸಿದ್ಧಪಡಿಸಿದನು ಅವರು ನಡೆಯುವ ಹಾಗೆ. ಇದು ಎರಡನೆಯ ಅದ್ಭುತವಾಗಿದೆ. In many passages in the Bible, Psalm 78, Psalm 105, Psalm 136, all these places recounts this event of God in His power, dividing the Red Sea and making it a dry ground. ನಾವು 78ನೆಯ ಕೀರ್ತನೆ ಮತ್ತು 105ನೆಯ ಕೀರ್ತನೆ ಮತ್ತು 138ನೆಯ ಕೀರ್ತನೆ, ಈ 3 ಕೀರ್ತನೆಗಳಲ್ಲಿ ದೇವರು ಮಾಡಿದಂತಹ ಈ ಅದ್ಭುತ ಕಾರ್ಯವನ್ನ ಅಲ್ಲಿ ಮತ್ತೆ ನೆನೆಸಿರುವುದನ್ನ ನಾವು ನೋಡುತ್ತೇವೆ. ಏನೆಂದರೆ, ದೇವರು ಆ ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣನೆಲವನ್ನ ಏರ್ಪಡಿಸಿದನು. In Hebrews, the chapter of the faithful, we read in 11:29 about this event. ನಂಬಿಕೆಯ ವೀರರ ಆ ಅಧ್ಯಾಯದಲ್ಲಿ ನಾವು ಈ ಘಟನೆಯನ್ನು ನಾವು ನೋಡುತ್ತೇವೆ. 11ನೇ ಅಧ್ಯಾಯ 21ನೇ ವಚನದಲ್ಲಿ, 29ನೇ ವಚನದಲ್ಲಿ. Please read that. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣ ಭೂಮಿಯನ್ನು ದಾಟಿದರು. ಐಗುಪ್ತ ದೇಶದವರು ಅದನ್ನ ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. Yeah, it is nothing but the work of God. ಇದು ಬೇರೆ ಏನು ಅಲ್ಲ, ದೇವರ ಕಾರ್ಯವಲ್ಲದೆ ಬೇರೆ ಏನು ಅಲ್ಲ. God's work in nature, that is what happened there. ದೇವರು ಆ ಪ್ರಕೃತಿಯ ಮೇಲೆ ತನ್ನ ಕಾರ್ಯವನ್ನು ಮಾಡಿದನು, ಅದೇ ಅಲ್ಲಿ ನಡೆದದ್ದು. Now let's see what God does in a sinner who rejects God's ways, God's salvation. ಮತ್ತು ದೇವರ ಮಾರ್ಗವನ್ನ, ದೇವರ ರಕ್ಷಣೆಯನ್ನ ತಿರಸ್ಕರಿಸುವಂತಹ ಪಾಪಿಯ ಜೀವಿತದಲ್ಲಿ ದೇವರು ಏನು ಮಾಡುತ್ತಾನೆ ಎಂಬುದನ್ನು ಈಗ ನಾವು ಓದಿಕೊಳ್ಳೋಣ. Look at 17 and 18, 17 to 21. 17ರಿಂದ 21ನೇ ವಚನಗಳವರೆಗೆ ನೋಡಿಕೊಳ್ಳೋಣ. Please read, brother. 17 to 21. Hello. Anand, brother. ಇಬ್ರಿಸ್ನ ಇಲ್ಲ ವಿಮೋಚನ ಕಂಡ. ನಾನಂತೂ ಐಗುಪ್ತರ ಹೃದಯಗಳನ್ನ ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳುಕೊಳ್ಳುವರು ಅಂದನು. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು
ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರೂ ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. In this event, we see God's work for His people, God's work in a sinner's life. ಈ ಒಂದು ಘಟನೆಯಲ್ಲಿ ನಾವು ದೇವರು ತನ್ನ ಜನರ ಜೀವಿತದಲ್ಲಿ ಮಾಡುವ ಕಾರ್ಯ ಹೇಗಿರುತ್ತದೆ ಮತ್ತು ಪಾಪಿಗಳ ಜೀವಿತದಲ್ಲಿ ಮಾಡುವ ಕಾರ್ಯ ಹೇಗಿರುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. In verse 18 says the Egyptians will know that Lord is God. 18ನೇ ವಚನದಲ್ಲಿ ಐಗುಪ್ತರಿಗೆ ನಾನು ಯೆಹೋವನು ಎಂಬುದನ್ನು ತಿಳುಕೊಳ್ಳುವರು ಎಂಬುದಾಗಿ ಓದುತ್ತೇವೆ. These Egyptians are not the one who drowned in the water. Of course, they also probably came to know, but it is the Egyptians who are left in the land. ಹೋದವರಲ್ಲ, ಹೌದು, ಮುಳುಗಿ ಹೋದವರಿಗೂ ಯೆಹೋವನ ಬಲವು ಗೊತ್ತಾಯಿತು. ಆದರೆ ಐಗುಪ್ತ ದೇಶದಲ್ಲಿ ಉಳಿದಿರುವಂತಹ ಐಗುಪ್ತರ ಕುರಿತಾಗಿ ಮಾತನಾಡುತ್ತಿದ್ದಾನೆ. Israel will be delivered, Pharaoh and his host will perish. ಇಸ್ರಾಯೇಲರು ಬಿಡುಗಡೆ ಹೊಂದುತ್ತಾರೆ ಮತ್ತು ಫರೋಹನು ಮತ್ತು ಆ ಫರೋಹನ ಆ ಒಂದು ಸ್ಥಾನ ಅದು ಇಲ್ಲದಂತಾಗುತ್ತದೆ. There's a mention about the angel of God who went between, so they both could not come to one another all through the night. ಅಲ್ಲಿ ನಾವು ನೋಡುತ್ತೇವೆ, ದೇವದೂತನು ತನ್ನ ಸ್ಥಳವನ್ನ ಬಿಟ್ಟು ಇಸ್ರಾಯೇಲರ ಹಿಂದಕ್ಕೆ, ಅಂದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಮಧ್ಯದಲ್ಲಿ, ಐಗುಪ್ತರು ಇಸ್ರಾಯೇಲರ ಬಳಿಗೆ ಬರದ ಹಾಗೆ ತಡೆಗೋಡೆಯಾಗಿ ನಿಂತುಕೊಂಡನು, ರಾತ್ರಿ ಎಲ್ಲ ನಿಂತಿದ್ದನು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. We can understand this angel of God is none other than the pre-incarnate Christ in the Old Testament. ಈ ದೇವರ ದೂತನು ಎಂಬುದಾಗಿ ಹೇಳಿರುವುದು ಬೇರೆ ಯಾರೂ ಅಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ನಮ್ಮ ಕ್ರಿಸ್ತನ ಆ ಒಂದು ದರ್ಶನವಾಗಿದೆ. Verse 22 to 25. Please read it. 22ರಿಂದ 25ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭಗಳಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನ ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನ ತೆಗೆದು ಬಿಟ್ಟರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನವರಿಗೋಸ್ಕರ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. This is an unbelievable thing. When the children of Israel went through the Red Sea, that these people should have stopped there and seen this miracle, and they should have gone back and said, wait a minute, let's go back, this is God's work. That's what should have happened. ಇದು ಒಂದು ನಂಬಲ ಸಾಧ್ಯವಾದಂತಹ ಸಂಗತಿ ಎನಿಸುತ್ತದೆ. ಏನೆಂದರೆ, ಆ ದೇವರು ಇಸ್ರಾಯೇಲರ ಮುಂದೆ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಒಣನೆಲದಲ್ಲಿ ಇಸ್ರಾಯೇಲರನ್ನ ನಡೆಸುವುದನ್ನ ಕಂಡಂತಹ ಐಗುಪ್ತರು ಅದನ್ನ ನೋಡಿ ಇದು ದೇವರ ಕಾರ್ಯ, ಆದ್ದರಿಂದ ನಾವು ಹಿಂದಿರುಗಿ ಹೋಗೋಣ ಎಂಬುದಾಗಿ ಅವರು ಹಿಂದಿರುಗಬೇಕಿತ್ತು. ಆದರೆ ಹಾಗೆ ಮಾಡಲಿಲ್ಲ. They should have bowed down and worshipped God by seeing this amazing miracle. ಈ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಅವರು ನೋಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಾಧಿಸಬೇಕಾಗಿತ್ತು. Now we see that they went behind them into the sea through this miracle. They are going through that, but it was late before they realized that God is fighting for Israelites. ಆದರೆ
ಈ ಅದ್ಭುತ ಕಾರ್ಯದ ಮಧ್ಯದಲ್ಲಿಯೂ ಅವರು ಇಸ್ರಾಯೇಲರನ್ನ ಹಿಂದಟ್ಟಿ ಕೆಂಪು ಸಮುದ್ರವನ್ನ ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ. ಈಗ ಇದು ದೇವರ ಕಾರ್ಯ ಎಂಬುದಾಗಿ ಅವರಿಗೆ ಜ್ಞಾಪಕಕ್ಕೆ ಬಂದರೂ ಸಹ ಅವರು ಹಿಂತಿರುಗಲು ಸಾಧ್ಯವಿಲ್ಲ, ಯಾಕಂದ್ರೆ ಈಗಾಗಲೇ ತಡವಾಗಿ ಹೋಗಿದೆ. They wanted to retreat and escape, but it was too late. ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ ಎಂಬುದಾಗಿ ಅವರು ಓಡಿ ಹೋಗಲು ಬಯಸಿದರು, ಅವರಿಗೆ ಸಾಧ್ಯವಾಗಲಿಲ್ಲ. Certain things in our life will also be too late. ನಮ್ಮ ಜೀವಿತಗಳಲ್ಲಿಯೂ ಸಹ ಅನೇಕ ಸಂಗತಿಗಳು ತಡವಾಗಿ ಮಾಡುತ್ತೇವೆ. To get saved, this is the time. After death, it will be too late. ರಕ್ಷಣೆಯನ್ನು ಹೊಂದಬೇಕಾದರೆ ಇದೇ ಒಂದು ಒಳ್ಳೆಯ ಸಮಯವಾಗಿದೆ. ಮರಣದ ನಂತರ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ, ಅದು ತಡವಾಗಿ ಹೋಗಿರುತ್ತದೆ. To serve the Lord and share the gospel, it is also the time. After our death, after the rapture, we don't need to do that. It will be too late. ಮತ್ತು ದೇವರ ಸುವಾರ್ತೆಯನ್ನ ಸಾರಲು ಸಹ ಇದೇ ಸರಿಯಾದಂತಹ ಸಮಯವಾಗಿದೆ. ಯಾಕಂದರೆ ನಾವು ಸತ್ತು ಹೋದ ಮೇಲೆ ಅಥವಾ ನಾವು ಮಧ್ಯಾಕಾಶಕ್ಕೆ ದೇವರೊಟ್ಟಿಗೆ ಎತ್ತಲ್ಪಟ್ಟ ಮೇಲೆ ನಮಗೆ ಸುವಾರ್ತೆ ಸಾರಲು ಸಮಯವಿರುವುದಿಲ್ಲ. ಅವಶ್ಯವಿಲ್ಲ. It will not be needed also, but it will be too late. Many believers will regret that they never shared the gospel. ಮತ್ತು ಸುವಾರ್ತೆ ಸಾರುವ ಅವಶ್ಯಕತೆಯೂ ಆಗ ಇರುವುದಿಲ್ಲ, ಮತ್ತು ಅನೇಕ ವಿಶ್ವಾಸಿಗಳು ತಾವು ಸುವಾರ್ತೆಯನ್ನ ಸಾರದೆ ಹೋದದ್ದಕ್ಕಾಗಿ ಅವರು ದುಃಖ ಪಡುತ್ತಾರೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ. Can you imagine when they realize that this is God's work, let us retrieve, let us go back, and they might have tried with all their ability, but they couldn't. It was too late. They would have cried out so loud. That is a picture of what will happen when the final judgment comes on a sinful man. ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾನೆ ಎಂಬುದಾಗಿ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ತಪ್ಪಿಸಿಕೊಳ್ಳಲು. ಅವರು ಎಷ್ಟು ಜೋರಾಗಿ ಕಿರುಚಿರಬಹುದು. ಇದು ಆ ಕಡೆಯ ನ್ಯಾಯ ತೀರ್ಪಿನ ಒಂದು ಚಿತ್ರಣವಾಗಿದೆ. What will be the cry that will be heard at the great white throne judgment when they are cast into the lake of fire? If there's anyone listening to us tonight, if you have never made that decision, honestly, sincerely, if you are not born again, you have never repented and believed in the Lord, do it tonight. Don't go to bed before making that decision, because it could be too late. ಆ ಮಹಾ ಬಿಳಿ ಸಿಂಹಾಸನದ ಆ ಕಡೆಯ ನ್ಯಾಯ ತೀರ್ಪಿನಲ್ಲಿ ಅನೇಕ ಜನರು ಹೀಗೆ ಕಿರುಚುತ್ತಾರೆ. ಅವರಿಗೆ ಹಿಂತಿರುಗುವ ಯಾವುದೇ ಸಾಧ್ಯತೆಯಾಗಲಿ ಮಾರ್ಗವಾಗಲಿ ಇರುವುದಿಲ್ಲ. ಆದ್ದರಿಂದ ನನ್ನ ಮಾತನ್ನ ಕೇಳುತ್ತಿರುವಂತಹ ಯಾರಾದರೂ ಈ ರಾತ್ರಿ ಇನ್ನೂ ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೆ ಹೋಗಿದ್ದರೆ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶವಾಗಿದೆ. ನೀವು ಕರ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೆ ನೀವು ನಿದ್ರೆ ಮಾಡಬೇಡಿರಿ ಈ ರಾತ್ರಿ. Let's read verse 26 to 31. 26ರಿಂದ 31ನೇ ವಚನಗಳವರೆಗೆ ಈಗ ನಾವು ಓದಿಕೊಳ್ಳೋಣ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನ ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನ ಸಮುದ್ರದೊಳಗೆ ಕೆಡವಿ ಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬನಾದರೂ ಉಳಿಯಲಿಲ್ಲ. ಇಸ್ರಾಯೇಲರು ಸಮುದ್ರದೊಳಗೆ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನ ಇಸ್ರಾಯೇಲರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನ ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ
ನಂಬಿಕೆ ಇಟ್ಟು. Yeah, as we come to the close of the chapter, we see this is nothing but the hand of God in power. His power was demonstrated at the Red Sea. ಈ ಒಂದು ಅಧ್ಯಾಯದ ಕಡೆಯ ವಚನಗಳಿಗೆ ಬರುವಾಗ, ಕಡೆಯ ಭಾಗಕ್ಕೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಏನೆಂದರೆ, ಆ ಕೆಂಪು ಸಮುದ್ರದ ಇಬ್ಬಾಗ ಮಾಡುವಂತಹ ಕಾರ್ಯವು ಅದು ದೇವರ ಶಕ್ತಿಯ ಕಾರ್ಯದ ಪ್ರದರ್ಶನವೇ ಹೊರತು ಬೇರೆ ಏನೂ ಅಲ್ಲ. The purpose of God delivering them, that Israelites should see what God has done for them. ದೇವರು ಇಸ್ರಾಯೇಲರನ್ನ ಮತ್ತು ಬಿಡುಗಡೆ ಮಾಡಲಿಕ್ಕೆ ಕೆಂಪು ಸಮುದ್ರವನ್ನ ಮಾಡಿದಂತಹ ಈ ಒಂದು ಕಾರ್ಯದ ಒಂದು ಕಾರಣವೇನಾಗಿತ್ತೆಂದರೆ, ದೇವರು ಇಸ್ರಾಯೇಲರನ್ನ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನ ಪ್ರದರ್ಶನ ಮಾಡಲಿಕ್ಕಾಗಿತ್ತು. At the beginning, they saw the power of God when they were delivered by the blood and out of Egypt. ಬಿಡುಗಡೆ ಮಾಡುವಾಗ ದೇವರು ಆ ರಕ್ತದ ಮೂಲಕ, ರಕ್ತದ ಬಲದಿಂದ ಬಿಡುಗಡೆ ಮಾಡಿದ್ದನ್ನ ಕಂಡಿದ್ದರು. Now at the Red Sea, God demonstrated his power by taking them safely across the sea, deliverance for his people. ಈಗ ದೇವರು ಕೆಂಪು ಸಮುದ್ರದಲ್ಲಿ ಅವರನ್ನ ಒಣನೆಲದಲ್ಲಿ ನಡೆಸಿಕೊಂಡು ಕೆಂಪು ಸಮುದ್ರವನ್ನು ದಾಟುವುದರ ಮೂಲಕ ತನ್ನ ಶಕ್ತಿಯನ್ನ ತನ್ನ ಜನರಿಗೆ ಪ್ರದರ್ಶನ ಮಾಡಿದನು. Deliverance for his people, destruction for Israelites' enemies, both at the same place. ತನ್ನ ಜನರಾದಂತಹ ಇಸ್ರಾಯೇಲರಿಗೆ ಬಿಡುಗಡೆ ಮತ್ತು ಎರಡನ್ನು ಒಟ್ಟಿಗೆ ದೇವರು ತೋರಿಸಿದನು. So both unbelievers should know who is the true God. ಎಲ್ಲ ವಿಶ್ವಾಸಿಗಳು ಅಥವಾ ಅವಿಶ್ವಾಸಿಗಳು ಸಹ ದೇವರು, ನಿಜ ದೇವರು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು. And believers should know what God has done for them. ಏನನ್ನ ಮಾಡಿದ್ದಾನೆ ಎಂಬುದನ್ನು ಸಹ ತಿಳಿದುಕೊಳ್ಳಬೇಕು. The believers should know what God has done for them. ವಿಶ್ವಾಸಿಗಳು ದೇವರು ತಮಗಾಗಿ ಏನನ್ನ ಮಾಡಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. How thankful Israelites should have been for the rest of their life. ಇಸ್ರಾಯೇಲರು ತಮ್ಮ ಜೀವನದ ಉದ್ದಕ್ಕೂ ದೇವರಿಗೆ ಎಷ್ಟು ಕೃತಜ್ಞರಾಗಿರಬೇಕಾಗಿತ್ತಲ್ಲವೇ? What about you and I? How thankful are we for what God has done in our life? ನನ್ನ ನಿನ್ನ ವಿಷಯ ಏನಾಗಿದೆ? ನನ್ನ ನಿನ್ನ ಜೀವಿತದಲ್ಲಿ ದೇವರು ಮಾಡಿದಂತಹ ಕಾರ್ಯಗಳಿಗಾಗಿ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ? But very sad when we go to the next chapter and the rest of the story of Israelites in the wilderness is a sad story of unbelief and unthankfulness. ಆದರೆ ಇದು ದುಃಖಕರವಾದಂತಹ ಸಂಗತಿಯಾಗಿದೆ. ಏನೆಂದರೆ, ನಾವು ಮುಂದಿನ ಅಧ್ಯಾಯಕ್ಕೆ ದಾಟಿ ಹೋಗುವಾಗ ಮತ್ತು ಅರಣ್ಯ ಪ್ರಯಾಣದುದ್ದಕ್ಕೂ ಇರುವಂತಹ ಅಧ್ಯಾಯಗಳಲ್ಲಿ ಇಸ್ರಾಯೇಲರು ಹೇಗೆ ದೇವರ ಕಾರ್ಯವನ್ನ ನೆನೆಸಿಕೊಳ್ಳಲಿಲ್ಲ, ಆತನಿಗೆ ಕೃತಜ್ಞರಾಗಿರಲಿಲ್ಲ ಎಂಬುದನ್ನು ನಾವು ಓದುತ್ತೇವೆ. Here we read at the end that they feared the Lord and they believed in the Lord and his servant Moses. ಈ ಕಡೆಯ ವಚನದಲ್ಲಿ ನಾವು ಓದುತ್ತೇವೇನೆಂದರೆ, ದೇವರು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. It would have been good if the story ended there. ಆ ಕಥೆಯು ಇಲ್ಲಿಗೆ ಅಂತ್ಯವಾಗಿದ್ದರೆ ಒಳ್ಳೆಯದಾಗಿರುತ್ತಿತ್ತು.
But as we come to chapter 15, we see their song followed by their complaining. ಆದರೆ 15ನೇ ಅಧ್ಯಾಯಕ್ಕೆ ಮುಂದುವರೆದು ನಾವು ಹೋಗುವಾಗ ಅವರು ಜಯಗೀತವನ್ನು ಹಾಡಿದರು. ಅದಾದ ನಂತರ ಮತ್ತೆ ದೇವರ ಮೇಲೆ ದೂರು ಹೇಳಲು ಪ್ರಾರಂಭಿಸಿದರು. Quickly, let's start that chapter, and we will not finish it, but let's look at chapter 15, verse 1 to 3. ನಾವು 15ನೇ ಅಧ್ಯಾಯಕ್ಕೆ ಈಗ ನಾವು ಪ್ರವೇಶಿಸೋಣ. ಆ ಅಧ್ಯಾಯವನ್ನ ಮುಗಿಸಲಿಕ್ಕೆ ಸಾಧ್ಯವಿಲ್ಲ. 1ರಿಂದ 3ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರ ಈ ಕೀರ್ತನೆಯನ್ನ ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾಜಾಯಾದನು, ಕುದುರೆಗಳನ್ನು ರಾಹುತರನ್ನು ವಿನಾಶ ಮಾಡಿದ್ದಾನೆ. ನನ್ನ ಬಲವು ಕಿನೆಯು ಯಾಹುವೇ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನ ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ಯೆಹೋವನು ಯುದ್ಧಶೂರನು, ಅವನ ನಾಮಧೇಯವು ಯೆಹೋವನೇ. Moses and the children of Israel singing the song of redemption. Moses and the children of Israel are singing song of redemption. ಮೋಶೆಯು ಮತ್ತು ಇಸ್ರಾಯೇಲನ ಮಕ್ಕಳು ದೇವರ ಈ ಜಯಗೀತೆಯನ್ನು ಅಥವಾ ಬಿಡುಗಡೆಯ ಹಾಡನ್ನು ಹಾಡುತ್ತಿದ್ದಾರೆ. This song is mentioned in Revelation chapter 15 verse 3. Can you read it? ಇದೇ ಹಾಡನ್ನ ನಾವು ಪ್ರಕಟಣೆಯ ಪುಸ್ತಕ 15ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ದಯಮಾಡಿ ಓದಿರಿ. ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯು ಈ ಹಾಡನ್ನು, ಯಜ್ಞದ ಕುರಿಯಾದ ಆತನ ಹಾಡನ್ನ ಹಾಡುತ್ತಾ, ದೇವರಾದ ಕರ್ತನೆ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ವಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. So Revelation gives a reference to the song of Moses. ಪ್ರಕಟಣೆಯಲ್ಲಿ ನಾವು ಮೋಶೆಯ ಈ ಜಯಗೀತದ ಒಂದು ನಮ್ಮ ಕುರಿತಾಗಿ ಹೇಳಿರುವುದನ್ನು ನಾವು ಕಾಣುತ್ತೇವೆ. It was only a night before these Egyptians were crying and telling they want to go back to Egypt. Now they are singing and worshiping. ಇದು ಇಸ್ರಾಯೇಲರು ಈ ಹಿಂದಿನ ರಾತ್ರಿಯಲ್ಲಿ ನಾವು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬೇಕು ಎಂಬುದಾಗಿ ಹೇಳಿದ ಕಡೆಯ ರಾತ್ರಿಯಲ್ಲಿ ನಂತರದ ದಿನದಲ್ಲಿ ದೇವರಿಗೆ ಜಯಗೀತವನ್ನು ಹಾಡುತ್ತಿದ್ದಾರೆ. It is worship and complaining. That is what we see here. Singing and then complaining. ಇಲ್ಲಿ ನಾವು ನೋಡುವುದೇನೆಂದರೆ ದೇವರಿಗೆ ಘನವನ್ನ ಮಾಡುತ್ತಾ ಆತನನ್ನು ಸ್ತುತಿಸಿ ಆರಾಧನೆ ಮಾಡುವ ಹಾಡನ್ನು ಹಾಡುತ್ತಿದ್ದಾರೆ. ನಂತರ ಅವರು ದೇವರ ಮೇಲೆ ದೂರು ಹೇಳುತ್ತಿದ್ದಾರೆ. That is what we see in chapter 15. ಅದನ್ನೇ ನಾವು 15ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. And in 1 Corinthians 10:11 we are told that these are all examples for our admonition. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ, ಈ ಎಲ್ಲಾ ಸಂಗತಿಗಳು ನಮಗೆ ನಮ್ಮ ತಿದ್ದುಪಾಟಿಗಾಗಿ ಅವು ಕೊಡಲ್ಪಟ್ಟವಾಗಿವೆ. In Revelation, 1 Corinthians 10, we read that they were all baptized unto Moses in that time. ನಾವು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕೆ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು ಎಂಬುದಾಗಿ ಓದುತ್ತೇವೆ. They were baptized there was not a drop of water that fell on them. ಅಲ್ಲಿ ನೋಡುವಾಗ ಅವರಿಗೆ ಅವರ ಮೇಲೆ ಒಂದು ಹನಿ ನೀರು ಬೀಳದೆ ಹೋದರೂ ಅವರು ದೀಕ್ಷಾ ಸ್ನಾನ ಹೊಂದಿದರು. It is actually the Egyptians who went under the water.
ಅಲ್ಲಿ ನಿಜವಾಗಿಯೂ ನೋಡುವುದಾದರೆ ಐಗುಪ್ತರ ಸೈನ್ಯ ಅದು ಸಮುದ್ರದಲ್ಲಿ ಮುಳುಗಿ ಹೋಯಿತು. They are the ones who went under the water. On Israelites, there was not even a drop of water, yet we are told that they were baptized under Moses. ಐಗುಪ್ತರು ಸಮುದ್ರದ ನೀರಿನಲ್ಲಿ ಮುಳುಗಿ ಹೋದರು, ಆದರೆ ಇಸ್ರಾಯೇಲರ ಮೇಲೆ ಒಂದು ಹನಿ ನೀರು ಬೀಳಲಿಲ್ಲ. ಆದರೂ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಅವರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಅವರು ದೀಕ್ಷಾಸ್ನಾನವನ್ನು ಹೊಂದಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. The primary meaning of baptism is identification. ದೀಕ್ಷಾ ಸ್ನಾನದ ಪ್ರಾಮುಖ್ಯ ಉದ್ದೇಶವೇನಾಗಿದೆ ಎಂದರೆ ಗುರುತಿಸಿಕೊಳ್ಳುವಿಕೆ. That's what we see in Christian baptism in Romans 6. ಅವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. We are identified with Christ in his death, burial and resurrection. ನಾವು ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ಳುತ್ತೇವೆ. ಆತನ ಶ್ರಮೆ, ಸಂಕಟ, ಪುನರುತ್ಥಾನ, ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ಗುರುತಿಸಿಕೊಳ್ಳುತ್ತೇವೆ. By that identification, when we believed and baptized by the Holy Spirit, we are placed in the body of Christ. ಮತ್ತು ನಾವು ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿದಾಗ ನಾವು ಕ್ರಿಸ್ತನ ದೇಹಕ್ಕೆ ಸೇರಿದವರಾಗುತ್ತೇವೆ. Yeah, I will close it today here. Thank you very much.